ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನಾವು ದೇವಾಲಯಗಳಿಗೆ ಹೋಗ್ತೀವಿ, ಪ್ರತಿನಿತ್ಯ ದೇವರ ಪೂಜೆಗಳನ್ನು ಮಾಡ್ತೀವಿ. ಸಾಧಾರಣವಾಗಿ ರಾಮ, ಕೃಷ್ಣ, ಆಂಜನೇಯ, ಶಿವ ಮತ್ತು ದೇವಿ ಈ 5 ಗುಡಿಗಳು ಎಲ್ಲ ಕಡೆ ಇರ್ತಾವೆ. ಎಲ್ಲರೂ ಗುಡಿಗಳಿಗೆ ಹೋಗ್ತಾರೆ, ದೇವಾಲಯಗಳಿಗೆ ಹೋಗ್ತಾರೆ. ವೈಕುಂಠ ಏಕಾದಶಿ ದಿವಸ ತಿರುಪತಿಗೆ ಬಹಳ ಮಂದಿ ಹೋಗ್ತಾರೆ. ಇಷ್ಟು ಮಾತ್ರ ಸಾಕಾಗೋದಿಲ್ಲ. ಆ ದೇವರ ಒಂದು ಗುಣಗಳು, ಅವ್ರು ಹೇಳಿದ ಸಂದೇಶ ಒಂದು ನಯ ಪೈಸೆ ಆದರೂ ನಮ್ಮಲ್ಲಿ ಇದೆಯಾ ಅಂತ ಒಮ್ಮೆ ಆತ್ಮಾವಲೋಕನ ಮಾಡಬೇಕು. ಜೀವನ ಪರ್ಯಂತರ ಆ ನಿಟ್ಟಿನಲ್ಲಿ ಪ್ರಯತ್ನ ಇರಬೇಕು. ಅದೇ ಜೀವನದ ಗುರಿ. 33 ಕೋಟಿ ದೇವತೆಗಳು ಅಂತ ನಮ್ಮಲ್ಲಿ ಹೇಳ್ತಾರೆ. ಕೋಟಿ ಅಂದ ತಕ್ಷಣ 330 ಲಕ್ಷ ಅಂತಲ್ಲ, 33 ಪ್ರಕಾರ, ಟೈಪ್ಸ್. ಕೋಟಿ ಅಂದರೆ ಶಬ್ದಕ್ಕೆ ಪ್ರಕಾರ, ಟೈಪ್ಸ್ ಅಂತ ಬರ್ತದೆ. 12 ಆದಿತ್ಯರು, 11 ರುದ್ರರು, 8 ವಸು, ಇವು 31 ಆಗ್ತಾವೆ. ಅದಾದ್ಮೇಲೆ ಪ್ರಜಾಪತಿ ಮತ್ತು ಇಂದ್ರ, ಹೀಗೆ 33. ಇವ್ರನ್ನ ಮಾತ್ರ ನಮ್ಮವರು ಹಿರಿಯರು ಪೂಜೆ ಮಾಡಿದ್ದಾರೆ. ಕಾರಣ ಇವು ಗುಣಗಳನ್ನು ನಾವು ನಮ್ಮಲ್ಲಿ ಸ್ವಲ್ಪ ಆದರೂ ಬರಬೇಕು ಎಂಬ ಪ್ರಯತ್ನ ನಿಟ್ಟಿನಲ್ಲಿ ನಾವು ನಮ್ಮ ಜೀವನ ಸಾಗಿಸಬೇಕು. ಉದಾಹರಣೆಗೆ ನಾವು 5 ದೇವತೆಗಳು ಹೇಳಿದ್ನಲ್ಲ ಇದುವರೆಗೆ, ರಾಮ, ಕೃಷ್ಣ, ಶಿವ, ಆಂಜನೇಯ ಮತ್ತು ದೇವಿ. ಈ 5 ದೇವರದ್ದು ಒಂದೊಂದು ದಿವಸ ಒಂದೊಂದು ಸ್ವಲ್ಪ ನಾನು 7 ನಿಮಿಷ ಹೇಳ್ತೀನಿ, ಆಗ ಪ್ರಯತ್ನ ಮಾಡ್ತೀನಿ. ನಾನೇನು ದೊಡ್ಡ ಪಂಡಿತ ಅಲ್ಲ, ಜ್ಞಾನಿ ಅಲ್ಲ. ನನಗೆ ತಿಳಿದ ವಿಚಾರ ಸಮಾಜದಲ್ಲಿ ಜನರಿಗೆ ಅನುಕೂಲ ಆಗಬೇಕಂತ ಉದ್ದೇಶದಿಂದ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ರಾಮನ ತಗೊಳ್ಳೋರು, ನಾಳೆ ಕೃಷ್ಣ, ಹೀಗೆ ಎಲ್ಲ 5 ದೇವತೆಗಳ ಬಗ್ಗೆ ಹೇಳ್ತೇನೆ. ರಾಮ ಲಿಂತ ನಾವು ಏನು ಕಲಿಬೇಕು, ರಾಮಾಯಣ ಓದಿದ ನಂತರ ನಮ್ಮಲ್ಲಿ ಏನು ಜ್ಞಾನೋದಯ ಆಗಬೇಕು, ನಾವು ಯಾವ ಪ್ರಯತ್ನದಲ್ಲಿ ಇರಬೇಕು, ಹಿರಿಯರ ಮಾತುಗಳನ್ನು ಕೇಳಬೇಕು, ಮನೆಯಲ್ಲಿ ತಾಯಿ ತಂದೆ ಸೇವೆ ಮಾಡಬೇಕು, ತಾಯಿ ತಂದೆ ಮಾತುಗಳನ್ನು ದಾಟಬಾರ್ದು ಅಂತ ಅನ್ಲಿಕ್ಕೆ ರಾಮನ ಒಂದು ಒಳ್ಳೆಯ ಉದಾಹರಣೆ ರಾಮಾಯಣದಲ್ಲಿ ಬರ್ತದೆ. ರಾಮ ಮಲಗಿದ್ದ, ಹೇಳಿದರು ನೀವು ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು, ಅಭ್ಯಂಗ ಸ್ನಾನ ಮಾಡಬೇಕು, ನಿಮಗೆ ಪಟ್ಟಾಭಿಷೇಕ. ಸರಿ ಅಂದ ರಾಮ, ಮಲ್ಕೊಂಡ. ಬೆಳಗ್ಗೆ 4 ಗಂಟೆಗೆ ಎಬ್ಬಿಸಿದ್ರು, ಬಂದು ಹೇಳಿದ್ರು ಇಲ್ಲ, ಅದು ಕ್ಯಾನ್ಸಲ್ ಆಗ್ಯದ, ನೀವು 14 ವರ್ಷ ವನವಾಸಕ್ಕೆ ಹೋಗಬೇಕು. ತಯಾರಾದ ರಾಮ ಹೊಂಟು ಬಿಟ್ಟ, ಏನೂ ಕೇಳಲಿಲ್ಲ. ಸೀತೆ ಹೊಂಟ್ರು, ಲಕ್ಷ್ಮಣ ಹೊಂಟ್ರು, ಎಲ್ಲರೂ ಹೊಂಟ್ರು. ಅಂದರೆ ನೋಡ್ರಿ, ಪಿತೃವಾಕ್ಯ ಪರಿಪಾಲನ, ಇನ್ನು ಮಲತಾಯಿಗೆ ತಂದೆ ಕೊಟ್ಟಂಥ ಒಂದು ಮಾತು, ಅದರ ಸಲುವಾಗಿ ನಾನು ತ್ಯಾಗ ಮಾಡಬೇಕಂತೇಳಿ ಅಂಥ ಬುದ್ಧಿ ರಾಮನಲ್ಲಿತ್ತು. ಇದು ನಾವು ಸ್ವಲ್ಪ ನಮ್ಮ ಜೀವನದಲ್ಲಿ ದಿನನಿತ್ಯ ನಮ್ಮ ತಾಯಿ ತಂದೆ ಮನೆಯಲ್ಲಿ ವೃದ್ಧರಿಗೆ ಯಾವ ರೀತಿ ನಡ್ಕೊಳ್ಬೇಕು ಎಂಬುದನ್ನು ರಾಮನಲ್ಲಿಂದ ನಾವು ಕಲಿಬೇಕು. ಎರಡನೇದ್ದು, ನಮ್ಗಿನ ಕಮ್ಮಿ ಇದ್ದವರು, ನಮ್ಮಲ್ಲಿ ಕಸ ಬಳಿಯೋರು, ಎಲ್ಲೋ ಒಬ್ಬ ಚಪ್ಪಲಿ ಹೊಲಿತಕ್ಕಂಥವ್ರು, ಹೋಟೆಲ್ದಲ್ಲಿ ಚಹಾ ಕೊಡ್ತಕ್ಕಂಥವ್ರು, ಇವ್ರ ಬಗ್ಗೆ ನಮ್ಮ ವರ್ತನೆ ಹೇಗಿರಬೇಕು. ದಿನನಿತ್ಯ ಸಮಾಜದಲ್ಲಿ ನಮ್ಗಿನ ಕಮ್ಮಿ ಎಂಬವ್ರ ಬಗ್ಗೆ ಭಾಳ ತಾತ್ಸಾರ ಭಾವ ಇರ್ತದೆ. ಹಾಗೆ ಇರಬಾರ್ದು ಎಂಬುದಕ್ಕೆ ರಾಮಂದು ಒಂದು ಉದಾಹರಣೆ. ಅಂಬಿಗರ ಗುಹ ಆ ಬುಟ್ಟಿಯಲ್ಲಿ ಕೂಡಿಸಿ ಶರಿಯು ನದಿ ರಾಮ, ಲಕ್ಷ್ಮಣ, ಸೀತಾಗ ದಾಟಿಸ್ತಾನೆ. ರಾಮ ಹೇಳ್ತಾನೆ, ಅತ್ತಿಗೆ ಏನಾದರೂ ಕೊಡು. ಲಕ್ಷ್ಮಣ 4 ಸುವರ್ಣ ನಾಣ್ಯಗಳನ್ನು ಕೊಡ್ತಾನೆ. ಆವಾಗ ಅಂಬಿಗೆ ಹೇಳ್ತಾನೆ, ಗುಹಾ ಬೇಡಬೇಡ ಸ್ವಾಮಿ, ನಾವು ನೀವು ಒಂದೇ ಕುಲದವರು, ನಿಮ್ಮ ಹತ್ರ ಏನು ತೊಗೊಂಬದ್ದದ, ನಮ್ಮದು ನಿಮ್ಮದು ಒಂದೇ ಜಾತಿ, ನಿಮ್ಮ ಹತ್ರ ಏನು ತೊಗೊಂಬದ್ದದ ಬೇಡ. ಲಕ್ಷ್ಮಣಗೆ ಸ್ವಲ್ಪ ಬೇಜಾರು, ನಾವು ಕ್ಷತ್ರಿಯರು, ಇವರು ಶೂದ್ರರು, ಅಂಬಿಗರು, ನಾವು ಒಂದೇ ಜಾತಿ ಹೇಗೆ ಆಗ್ತೀವಿ. ಅವಾಗ ರಾಮ ಹೇಳ್ತಾನೆ, ಪೂರ್ಣ ಏನು ಹೇಳ್ತಾನೆ ಕೇಳೋತಕ್ಕಂತೇಳಿ. ಅವಾಗ ಹೇಳ್ತಾನೆ, ಈ ಸಣ್ಣ ಸಾಗರ ನದಿ, ನನ್ನಲ್ಲಿ ಒಂದು ಬುಟ್ಟಿ ಇತ್ತು, ಸಾಧನೆ ನಾನು ನಿಮಗೆ ದಾಟಿಸಿದೆ. ಈ ಸಂಸಾರ ಅಂತಕ್ಕಂಥದ್ದು ಭವಸಾಗರ, ಇದನ್ನು ದಾಟಲಿಕ್ಕೆ ನನ್ನ ಕೈಲಿ ಆಗೋದಿಲ್ಲ. ರಾಮನೇ ನನಗೆ ದಾಟಿಸ್ಬೇಕು ನಿಮ್ಮ ಅಣ್ಣ, ಅದಕ್ಕೋಸ್ಕರ ನಾನು ಪ್ರಾರ್ಥನಾ ಮಾಡ್ತಾ ಇದ್ದೀನಿ, ನನ್ನ ನೀ ಭವಸಾಗರದಲ್ಲಿ ದಾಟಿಸು ಅಂತೇಳಿ. ಸಂಸಾರ ಅಂತಕ್ಕಂಥದ್ದು ರಾಮನ ಕಣ್ಣಲ್ಲಿ ನೀರು ಬರ್ತದೆ. ರಾಮ ಆಲಿಂಗನ ಮಾಡಿಕೊಂಡಿದ್ದಾನೆ ಗುಹಗೆ, ಶೂದ್ರ ಜಾತಿ ಗುಹಗೆ ರಾಮ ಆಲಿಂಗನ ಮಾಡಿಕೊಂಡು. ಇಂಟರ್ನೆಟ್ನಲ್ಲಿ ನೋಡ್ರಿ, ಈ ಫೋಟೋ ಬರ್ತದೆ ನಿಮಗೆ, ಅನೇಕ ಕಡೆ ಫೋಟೋಗಳು ಸಿಗ್ತಾವೆ. ಅಂದರೆ ನಮ್ಗಿನ ಕಮ್ಮಿ ಏನು ಮಾಮೂಲಿ ಕೆಲಸ ಮಾಡೋರಂತ ತಾತ್ಸಾರ ಮಾಡಬೇಡ್ರಿ ಎಂಬುದಕ್ಕೆ ಈ ಕಥೆ ಒಂದು ಉದಾಹರಣೆ. ಇನ್ನು ಸಂಸಾರದಲ್ಲಿದ್ದು ದಿನನಿತ್ಯ ಗಂಡ ಹೆಂಡತಿ ಜಗಳ, ವಿವಾಹ ವಿಚ್ಛೇದನ, ಒಬ್ಬರಿಗೊಬ್ಬರು ಹಾವು ಮುಂಗ್ಲಿ ಇದ್ದಂಗೆ ಮನೆಯಲ್ಲಿ ಸುಮ್ಮನೆ ಇರ್ತಿರ್ತಾರೆ. ಅಂಥವರು ರಾಮನಲ್ಲಿಂತ ಒಂದು ಪಾಠ ಕಲಿಬೋದು. ರಾಮಾಯಣದಲ್ಲಿ ಗ್ರೀಷ್ಮ ಋತು, ಅಡವಿಯಲ್ಲಿದ್ದ ರಾಮ, ಎಲ್ಲ ಗಿಡಗಳು ಒಣಗಿ ಹೋಗಿಬಿಟ್ಟಿತ್ತು. ರಾಮ ಒಂದು ಗಿಡದ ಕೆಳಗೆ ಕೂತಿದ್ದ. ಆ ಗಿಡಕ್ಕೆ ಒಂದು ಬಳ್ಳಿ, ಹಸಿರು ಬಳ್ಳಿ ಹಬ್ಬಿ 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 ಸಂಪೂರ್ಣ ಗಿಡಕ್ಕೆ ಹಬ್ಬಿಬಿಟ್ಟಿತ್ತು, ಗಿಡನ್ನೆಲ್ಲ ಹಸಿರು ಮಾಡಿತ್ತು. ಆವಾಗ ಸೀತಾ ಕರೆದು ರಾಮ ಹೇಳ್ತಾನೆ, ಸೀತಾ ನೋಡು, ಗ್ರೀಷ್ಮ ಋತು, ಎಲ್ಲ ಗಿಡಗಳು ಒಣಗಿ ಹೋಗಿಬಿಟ್ಟವ, ಆದ್ರೆ ಈ ಗಿಡಕ್ಕೊಂದು ಬಳ್ಳಿ ಹಬ್ಬದ, ಹಿಡ್ಕೊಂಡು ಎಲ್ಲ ಗಿಡನ ಹಸಿರು ಮಾಡಿದ, ಎಷ್ಟು ಸುಂದರ ಮಾಡ್ಯದ ನೋಡು. ಅಂದರೆ ರಾಮ ಹೇಳೋ ಉದ್ದೇಶ, ಮನೆಯಲ್ಲಿ ಹೆಣ್ಮಕ್ಳಿದ್ದರೆ ಮನೆ, ಹೆಂಡತಿ ಇದ್ದರೆ ಮನೆ, ಆ ಹೆಂಡತಿ ಇದರಲ್ಲಿಂದ ಇದೆಲ್ಲ ಸಂಸಾರ ಯಾವ ರೀತಿ ಸಂತೋಷವಾಗಿ ಆಗ್ತದೋ ಹಾಗಂಥೇಳಿ ಆ ಸೀತನ ಪ್ರೋತ್ಸಾಹ ಮಾಡಲಿಕ್ಕೆ ರಾಮ ಹೇಳಿದ ಮಾತು. ಈ ವಿಷಯ ತಿಳಿದ ಸೀತಾ ಹೇಳ್ತಾಳ, ಇಲ್ಲ ಮಹಾಪ್ರಭು, ಆ ಬಳ್ಳಿದೇನೂ ಇಲ್ಲ ಮಹತ್ವ, ಗಿಡ ಗಟ್ಟಿಯಾಗಿ ನಿಂತಿದೆ,
ಕಾರಣ ಬಳ್ಳಿ ಅದಕ್ಕೆ ಹಬ್ಬ್ಯದ, ಅದಕ್ಕೆ ಮಹತ್ವ ಬಂದದ. ಗಿಡದ ಮಹತ್ವ ಹೆಚ್ಚು, ಬಳ್ಳಿ ಮಹತ್ವ ಇಲ್ಲ. ಗಿಡ ಒಂದೆಳಗೆ ಬಿದ್ದರೆ ಬಳ್ಳಿ ಒಣಗಿ ಹೋಗ್ಬಿಡ್ತದೆ ಅಂಥೇಳಿ ಸೀತೆ ಹೇಳ್ತಾಳೆ. ನೋಡ್ರಿ, ಅನ್ಯೋನ್ಯವಾಗಿರ್ತಕ್ಕಂಥ ಭಾವನೆ, ಒಬ್ಬರಿಗೊಬ್ಬರು ಆತ್ಮೀಯವಾಗಿರ್ತಕ್ಕಂಥ ಭಾವನೆ ವನವಾಸದ ಸಮಯದಲ್ಲಿ ಅಡವಿಯಲ್ಲಿ. ಈಗೆಲ್ಲ ಅಷ್ಟೈಶ್ವರ್ಯಗಳಿದ್ದು ಡೈವರ್ಸು, ಜಗಳ, ಕೋರ್ಟು, ಕಚೇರಿ, ಒಬ್ಬರು ನೋಡಿದ್ರೆ ಒಬ್ಬರು ಇದು ಮಾಡ್ತಿರ್ತಾರೆ. ಅಂಥವ್ರಿಗೆ ಈ ಒಂದು ರಾಮನ ಉದಾಹರಣೆ ಬರ್ತದೆ. ಅದೇ ರೀತಿ ರಾಮ, ನಾವು ಕೂಡ ಸಂಸಾರದಲ್ಲಿ ಕಷ್ಟಗಳು ದುಃಖಗಳು ಬಂದಾಗ ನಾವು ವಿಚಲಿತ ಆಗಬಾರ್ದು ಎಂಬುದಕ್ಕೆ ರಾಮನ ಒಂದು ಉದಾಹರಣೆ ಬರ್ತದೆ. ಆತಗ ಸೀತಾ ಅಪಹರಣ ಆಯಿತು. ಆತ ತಮ್ಮ ಕ್ಷತ್ರಿಯ ರಾಜರಿಗೆ, ತಮ್ಮ ಮಾವಾದಂಥ ಇವರಿಗೆ ಹೇಳಿ ಕಳಿಸ್ತಿಲ್ಲ, ಜನಕ ಮಹಾರಾಜರಿಗೆ ಬರ್ರಿ ನನ್ನ ಸಹಾಯಕ ಸೈನ್ಯ ತೊಗೊಂಡು ಬರ್ರಿ ಅಂತೇಳಿ. ಅಲ್ಲೇ ಇರ್ತಕ್ಕಂಥ ಸಾಧನಗಳು, ಕಪಿಗಳನ್ನು ಜೋಡಿಸ್ತಿದ್ದ. ವಾಲಿ, ಸುಗ್ರೀವ, ಹನುಮ ಇವರೆಲ್ಲರ ಮಿತ್ರತೆ ಮಾಡಿ ಆ ಸಮುದ್ರ ಉಲ್ಲಂಘನ ಮಾಡಿ ಆತ ತನ್ನ ಸಮಸ್ಯೆನ ಬಗೆಹರಿಸ್ಕೊಂಡ. ಇದು ರಾಮನಿಂದ ನಾವು ಕಲಿಬೇಕು. ನಮ್ಮ ಕಷ್ಟ ಬಂದಾಗ ನಮ್ಮವ್ರು ಯಾರೂ ಬರೋದಿಲ್ಲ, ಬಂಧು ಬಳಗ ಅವ್ರು ಬರ್ರಿ ಬರ್ರಿ ಅಂದರೆ ಯಾರೂ ಬರೋದಿಲ್ಲ. ನಾವೇ ಧೈರ್ಯವಾಗಿ ನಿಂತು ನಮ್ಮ ಸಮಸ್ಯೆನ ಬಗೆಹರಿಸ್ಕೋಬೇಕು. ಇದು ರಾಮಾಯಣದಲ್ಲಿ ಬರ್ತಕ್ಕಂಥ ಕಥೆನ ನಮಗೆ ಈ ರೀತಿ ಜೀವನದಲ್ಲಿ ಉಪಯೋಗ ಮಾಡಿಕೊಳ್ಬೋದು. ಯುದ್ಧದಲ್ಲಿ ರಾವಣ ಸತ್ತ, ಕಣ್ಣಲ್ಲಿ ನೀರು ಬಂತು ರಾಮಗ. ನಾನೊಬ್ಬ ಶಿವನ ಭಕ್ತನ ಹೊಡೆದೆ, ಒಬ್ಬ ಮೇಧಾವಿನ ಹೊಡೆದೆ, ಒಬ್ಬ ಬ್ರಾಹ್ಮಣನ ಹೊಡೆದೆ, ಬ್ರಹ್ಮಹತ್ಯೆ ಆಯಿತು ಅಂಥೇಳಿ. ಅವಾಗ ಲಕ್ಷ್ಮಣಿಗೆ ಹೇಳ್ತಾನೆ, ಇನ್ನೂ ಜೀವ ಅದೇ, ಹೋಗಿ ಅಲ್ಲಿ ರಾಜನೀತಿ ಕಲಿ ಅಂಥೇಳಿ. ಲಕ್ಷ್ಮಣ ಬಂದಲ್ಲಿ ಕೂಡ್ತಾನೆ, ಹೇಳೋದಿಲ್ಲ. ರಾವಣ ಮತ್ತೆ ವಾಪಸ್ ಬಂದು ಕೇಳ್ತಾನೆ, ಹೇಳ್ತಾ ಇಲ್ಲ. ಎಲ್ಲಿ ಕೂತಿದ್ದಿ? ತಲೆದಸ್ಲೆ ಕೂತಿದ್ದೆ. ಇಲ್ಲ, ಕಾಲ್ದಸ್ಲೆ ಕೂಡು ಅಂತ ಹೇಳ್ತಾನೆ. ಕಾಲ್ದಸ್ಲೆ ಕೂತಾಗ ಅವಾಗ ರಾವಣ ಹೇಳಿದ ಮಾತುಗಳು, ನಿಮ್ಮ ಅಣ್ಣ ನಾನು ಇಬ್ಬರನ್ನ ಕಂಪೇರ್ ಮಾಡಿದ್ರೆ ನಾನು ಬಹಳ ಜ್ಞಾನಿ, 64 ವಿದ್ಯೆಗಳು ಬರ್ತಾವೆ ವಯಸ್ಸಿನಲ್ಲಿ, ಎಲ್ಲದರಲ್ಲಿ ನಿಮ್ಮ ಅಣ್ಣನಕ್ಕಿಂತ ದೊಡ್ಡತ. ಆದರೆ ನನಗೆ ಜ್ಞಾನದ ಅಹಂಕಾರ ಇತ್ತು, ನಿಮ್ಮ ಅಣ್ಣಗೆ ಅಹಂಕಾರದ ಜ್ಞಾನ ಇತ್ತು. ನೀನು ನಿಮ್ಮ ಅಣ್ಣನ ಜೊತೆಗೆ 24 ಗಂಟೆ ಇದ್ದಿ, ನಮ್ಮ ತಮ್ಮ ವಿಭೀಷಣ ನನ್ನ ಜೊತೆಗೆ ಇರಲಿಲ್ಲ. ಇವೇ ನನ್ನ ದೋಷಗಳಿಂದ ನಾನು ಸೋತೆ ಅಂತೇಳಿ ಹೇಳ್ತಾರೆ. ಇದೆಲ್ಲ ರಾಮಾಯಣದಲ್ಲಿ ಸಣ್ಣ ಸಣ್ಣ ಕಥೆಗಳಲ್ಲಿಂದ ನಾವು ಕಲಿಬೇಕು. ರಾಮ ಎಷ್ಟು ಕರುಣಾಮಯ ಸಾಗರದ ಜಟಾಯು ಅಂತಕ್ಕಂಥ ಪಕ್ಷಿಗೆ ಸಹಿತ ತಾನು ಶವ ಸಂಸ್ಕಾರ ಮಾಡಿದ್ದ. ನಾವು ಸಹಿತ ನಮ್ಮ ಜೀವನದಲ್ಲಿ ಇಂಥ ಸಮಸ್ಯೆಗಳ ಬಗ್ಗೆ ನಾವು ಹೋರಾಡಬೇಕು, ಇದು ಮಾಡಬೇಕೆಂಬುದು ರಾಮಾಯಣದಲ್ಲಿ ಬರ್ತಕ್ಕಂಥ ಸಣ್ಣ ಸಣ್ಣ ಕಥೆಗಳಲ್ಲಿಂದ ನಾವೆಲ್ಲ ಕಲಿಬೇಕು. ಭಾರತ್ ಮಾತಾಗಿ ಜೈ. ಎಲ್ಲರಿಗೂ ನಮಸ್ಕಾರ.